ಸರ್ಕಾರ ಮೈಕ್ರೋ ಫೈನಾನ್ಸ್ಗಳನ್ನು ಕಟ್ಟಿಹಾಕಲು ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಿದೆ. ಆದರೆ ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಾಗಿದೆ. ಸರ್ಕಾರದ ಕಟ್ಟಪ್ಪಣೆ ನಡುವೆಯೂ ರಾಜ್ಯದಲ್ಲಿ ಫೈನಾನ್ಸ್ಗಳ ಕಿರುಕುಳ ಮುಂದುವರೆದಿದೆ. ನಮ್ಮ ಮನೆ ಮೇಲೆ ಸಾಲ ತೆಗೆದು ಕಟ್ತೇನೆ ನಿಮ್ದು ಅಂತ ಹೇಳಿ ಸರ್. ಆದರೂ ಇಲ್ಲಮ್ಮ, ಅವ್ರದ್ದು ಕಟ್ಟಪ್ಪ, ನೀ ರೊಕ್ಕ ಈಗ ನಿಂದು ಬಿಟ್ಕೋ, ನೀನು ಅವ್ರದ್ದು ಕಟ್ಟಪ್ಪ. ಫಿನಾನ್ಸ್ ಕಿರುಕುಳ, ಟಿವಿ9 ಮುಂದೆ ಮಹಿಳೆಯರ ಕಣ್ಣೀರು. ಮನೆ, ದಾರಿ, ಕೆಲಸ ಮಾಡುವ ಸ್ಥಳಕ್ಕೂ ಬಂದು ಟಾರ್ಚರ್. ಟಿವಿ9 ಕ್ಯಾಮೆರಾ ಮುಂದೆ ಕಣ್ಣೀರು ಹಾಕ್ತಿರೋ ಇವರೆಲ್ಲ ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗವಾಡ ಗ್ರಾಮದವರು. ಇಷ್ಟಕ್ಕೂ ಇವರ ಕಣ್ಣೀರಿಗೆ ಕಾರಣ ಮೈಕ್ರೋ ಫಿನಾನ್ಸ್ ಕಿರುಕುಳ. ಈ ಗ್ರಾಮದ ಮಹಿಳೆಯರು 12 ಮೈಕ್ರೋ ಫಿನಾನ್ಸ್ ಕಂಪನಿಗಳಲ್ಲಿ ಸಾಲ ಮಾಡಿದ್ದಾರೆ. ಸಾಲದ ಕಂತು ಕಟ್ಟೋದು ಒಂದು ದಿನ ತಡವಾದ್ರೂ ಕೆಲಸ ಮಾಡ್ತಿರೋ ಜಾಗ, ದಾರಿ ಮಧ್ಯೆ ಮನೆಗೂ ಬಂದು ಪೀಡಿಸ್ತಾರೆ. ಸಾಲದ ಕಂತು ಕಟ್ಟಲು ಸ್ವಲ್ಪ ಟೈಮ್ ಕೊಡಿ ಅಂದ್ರೂ ಕೇಳ್ತಿಲ್ಲ. ನಮ್ಗೆ ಜೀವನವೇ ಸಾಕಾಗಿ ಹೋಗಿದೆ ಅಂತ ಟಿವಿ9 ಕ್ಯಾಮೆರಾದ ಮುಂದೆ ಕಣ್ಣೀರು ಹಾಕ್ತಾ ಅಳಲು ತೋಡ್ಕೊಂಡಿದ್ದಾರೆ. ಇಬ್ಬರು ಮಹಿಳೆಯರು ಊರನ್ನೇ ಬಿಟ್ಟಿದ್ದಾರಂತೆ. ನಮ್ಮ ಮನೆ ಮೇಲೆ ಸಾಲ ತೆಗೆದು ಕಟ್ತೇನೆ ನಿಮ್ದು ಅಂತ ಹೇಳಿ ಸರ್. ಆದರೂ ಇಲ್ಲಮ್ಮ, ಅವ್ರದ್ದು ಕಟ್ಟಪ್ಪ, ನೀ ರೊಕ್ಕ ಈಗ ನಿಂದು ಬಿಟ್ಕೋ, ನೀನು ಅವ್ರದ್ದು ಕಟ್ಟಪ್ಪ. ಅವ್ರ ಮನೆಗೆ ಹೋಗಿ ಕುಂಡಿರ್ತಾರೆ ನೋಡಂತಾರೆ ಸರ್. ಅವ್ರ ಮನೆ ಹೋಗಿ ಕುಂತ್ರೆ ಅವ್ರ ಗಂಟು ಮಕ್ಕಳು ಪಡ್ದಾಡ್ತಾರೆ ಸರ್. ನಮ್ಮ ಮನೆಗೆ ಅವ್ರು ಬರ್ತಾರೆ ಸರ್. ಅವ್ರ ಸಂಬಂಧ ನಾವು ಮನೆ ಬಿಟ್ಟು ಹೋಗಿ ಕುಂಟ್ರುದ್ರಿ. ಇಷ್ಟು ಟಾರ್ಚರ್ ಕೊಡ್ತಾರೆ ಸರ್ ಅವರು. ಆದಷ್ಟು ಫೈನಾನ್ಸ್ ಮನ್ನಾ ಮಾಡೋ ವ್ಯವಸ್ಥೆ ಮಾಡಿರಿ ಸರ್. ನಮಗೆ ಭಾಳ ಅಂದ್ರೆ ಭಾಳ ಟಾರ್ಚರ್ ಸರ್. ಫೈನಾನ್ಸಿನ ಬಗ್ಗೆ ಭಾಳ ಟಾರ್ಚರ್ ಕೊಡ್ತಾರೆ ಸರ್. ಬೆಳಗಾವಿಯಲ್ಲಿ ಮನೆ ಬಾಗಿಲಿಗೆ ಬಂದು ಧಮ್ಕಿ. ಬೆಳಗಾವಿಯಲ್ಲೂ ಮೈಕ್ರೋ ಫಿನಾನ್ಸ್ ಕಾಟ ಮುಂದುವರೆದಿದೆ. ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಫಿನಾನ್ಸ್ ಸಿಬ್ಬಂದಿ ಸಾಲಗಾರರ ಮನೆ ಬಾಗಿಲಿಗೆ ಬಂದು ಧಮ್ಕಿ ಹಾಕ್ತಿದ್ದಾರೆ. ಮನೆ ಸೀಸ್ ಮಾಡ್ತೀವಿ, ಪಡಿತರ ಚೀಟಿ ರದ್ದು ಮಾಡಿಸ್ತೀವಿ ಅಂತ ಬೆದರಿಸ್ತಿದ್ದಾರಂತೆ. ಮುಂಜಾನೆ 7 ಗಂಟೆಗೆ ಬಂದು ಕೂತ್ರಂದ್ರೆ ಸಂಜೆ 6 ತನಕ ಒಟ್ಟು ಎದ್ದು ಹೊಂಟಿಲ್ರಿ ಸರ್. ಅವರು ಯಾಕೆ ಎದ್ದು ಹೋಗೋದಿಲ್ಲ ಅಂತ ಕೇಳಿಗೆ ಏನನ್ನ ಗೊತ್ತೈತಿ, 3-4 ಸಂಘದಾಗ ತಗೋರೋದು ಗೊತ್ತಾಗ್ತೈತಿ. ಈಗ ಯಾಕೆ ತುಂಬಕ್ಕೆ ನಿಮಗೆ ಆಗೋಂಗಿಲ್ಲ. ಮನ್ಯಾಗ ಬಂದು ಕೂತ್ರಂದ್ರೆ ಒಟ್ಟು ಹೊರಬಿದ್ದು ಹೊಂಟಿಲ್ರು. ಚಾಪಿ ತೊಗೊಂಡು ಅವ್ರು ಹಾಸ್ಕೊಂಡು ಅವ್ರು ಕುಂತಾರೆ. ನೀವು ಏನು ಬೇಕಾದ್ ಮಾಡ್ರಿ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿರಿ, ಏನು ಬೇಕಾದ್ ಮಾಡ್ರಿ, ನಾವು ಎದ್ದು ಹೋಗೋದಿಲ್ಲ, ನಾವು ತುಂಬಿಸ್ಕೊಂಡು ಹೋಗಾರ ಅಂತಾರ ಅವ್ರು. ಇನ್ನು ಫಿನಾನ್ಸ್ ಕಾಟಕ್ಕೆ ಬೇಸತ್ತ ಮಹಿಳೆಯರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಕನ್ನಡ ಸಾಹಿತ್ಯ ಭವನದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಫಿನಾನ್ಸ್ ಸಿಬ್ಬಂದಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಸುಗ್ರೀವಾಜ್ಞೆಯ ದಂಡಾಸ್ತ್ರ ಹೆಸರಿಗಷ್ಟೇ ಇರೋದಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಮೈಕ್ರೋ ಫಿನಾನ್ಸ್ ಹಾವಳಿಗೆ ಕಡಿವಾಣ ಹಾಕಿ ಕಿವಿ ಹಿಂಡ್ಲೇಬೇಕಿದೆ. ಧಾರವಾಡದಿಂದ ನರಸಿಂಹಮೂರ್ತಿ ಪ್ಯಾಟಿ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.